ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಇವತ್ತು ನಾವು ಹೊಸ ಗಿಡಗಳನ್ನ ತರೋಣ ನಮ್ಮ ತೋಟಕ್ಕೆ ಅಂದ್ಬಿಟ್ಟು ಒಂದು ನರ್ಸರಿಗೆ ಬಂದಿದ್ವಿ. ನರ್ಸರಿಯಲ್ಲಿ ತುಂಬ ಗಿಡಗಳಿದ್ದಾವೆ, ಆದರೆ ಗುಲಾಬಿ ಗಿಡಗಳಿಲ್ಲ. ಬುಧವಾರ ಬರುತ್ತೆ ಅಂತ ಹೇಳಿದ್ರು ಅವರು. ದಾಸವಾಳ ಗಿಡಗಳು, ಮಲ್ಲಿಗೆ ಗಿಡ, ಮಳ್ಳೆ ಗಿಡ ಎಲ್ಲ ತುಂಬ ಇದ್ದಾವೆ. ಮತ್ತು ಸೋ ಪ್ಲ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಹಣ್ಣಿನ ಗಿಡಗಳು ಇದ್ವು, ಎಲ್ಲ ಹಣ್ಣಿನ ಗಿಡಗಳೆಲ್ಲ ದೊಡ್ಡದಾಗ್ಬಿಟ್ಟಿವೆ. ದಾಸವಾಳ ಗಿಡನೂ ಅಷ್ಟೇ ತುಂಬ ದೊಡ್ಡದಾಗ್ಬಿಟ್ಟಿದೆ. ಕಲರ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸಿಂಗಲ್ ಪೆಟಲ್ಗಳೇ ಜಾಸ್ತಿ ಇದ್ದಿದ್ದು, ಡಬಲ್ ಪೆಟಲ್ ಏನಷ್ಟು ಜಾಸ್ತಿ ಇರಲಿಲ್ಲ. ಸಿಂಗಲ್ ಪೆಟಲ್ಗಳು ತುಂಬ ಚೆನ್ನಾಗಿ, ಕಲರ್ಸ್ಗಳಂತೂ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ನು ಜಾಸ್ತಿನೇ ಇತ್ತು. ನಾವು ಸಿಂಗಲ್ ಪೆಟಲ್ ಏನಷ್ಟು ಇಷ್ಟಪಡಲಿಲ್ಲ ನಮ್ಮ ಮನೆಯವರು. ಡಬಲ್ ಪೆಟಲ್ ಹುಡುಕಿದ್ವಿ, ಅದರಲ್ಲಿ 2 ಗಿಡ ಅಷ್ಟೇ ಸಿಕ್ಕಿದ್ದು. ನಾನು ಅವ್ರನ್ನ ಕೇಳಿದೆ, ಎಲ್ಲ ದೊಡ್ಡದಾಗ್ಬಿಟ್ಟಿದೆಯಲ್ಲ ಗಿಡ ಹೇಗೆ ಅಂತ. ಅದಕ್ಕೆ ಅವರು ನಾವು ಹಿಂಗೆ DAP ಹಾಕ್ಬಿಟ್ಟು ನೀರು ಹಾಕಿದ್ವಿ, ಅದರಿಂದ ಇಷ್ಟು ಉದ್ದ ಬೆಳೆದ್ಬಿಟ್ಟೈತೆ ಅಂತ ಹೇಳಿದರು. ಗಿಡ ಕೆಲವೊಂದು ಬುಸಿಯಾಗಿತ್ತು, ಕೆಲವೊಂದು ಅಷ್ಟು ಚೆನ್ನಾಗಿರಲಿಲ್ಲ. ಔಷಧಿ ಹೊಡಿಬೇಕು ಅಂತ ಹೇಳ್ತಾಯಿದ್ರು ಅವರು. ನಾವು ಯಾವ ಗಿಡಗಳು ಬೇಕೋ ಅವು ಅಷ್ಟೇ ನಮ್ಗೆ ಸಿಗಲಿಲ್ಲ. ನಾನು 2 ಡಬಲ್ ಪೆಟಲ್ ದಾಸವಾಳ ತೊಗೊಂಡೆ, ಒಂದು ಮಲ್ಲಿಗೆ ಗಿಡ ಬೇಕಾಗಿತ್ತು, ಅದನ್ನು ತೊಗೊಂಡೆ ಅಷ್ಟೇ. ಆಮೇಲೆ ಇನ್ನೆರಡು ಗಿಡಗಳನ್ನ ಅವರು ಹಾಗೆ ಕೊಟ್ಟರು. ಇದ್ರ ಗುಲಾಬಿ ಗಿಡಗಳು ಉಳ್ಕೊಂಡಿದ್ದನ್ನು ಹಾಗೆ ಕೊಟ್ಟರು. ಅಷ್ಟೇ ತಗೊಂಡು ಬಂದುಬಿಟ್ವಿ. ನೋಡಿ, ಇಷ್ಟೊಂದು ಕಲೆಕ್ಷನ್ ಇವೆ. ಗಿಡಗಳು ತುಂಬ ಇವೆ. ನೋಡಿ, ನಾವು ತಗೊಬಂದಿದ್ದು ಇಷ್ಟು ಗಿಡಗಳು. ಇದು ಯಾವ ನರ್ಸರಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಕಲ್ಲರ್ ಇದು ತುಂಬ ಚೆನ್ನಾಗಿತ್ತು. ಹೂವು ಅರಳಿತ್ತು, ಅದು ನೆನ್ನೆ ನಾವು ತಂದಾಗ ಅರಳಿತ್ತು. ಇದು ನೆಕ್ಸ್ಟ್ ಡೇ ವಿಡಿಯೋ, ಅದರಿಂದ ಹೂವು ಇಲ್ಲ ಇವಾಗ. ಒಂದು ಮಲ್ಲಿಗೆ ಗಿಡ ತಂದ್ವಿ. ಮಲ್ಲಿಗೆ ಗಿಡ ಮೊದಲು ಒಂದು ತಗೊಬಂದು ಹಾಕಿದ್ದೆ, ಅದು ಸ್ವಲ್ಪ ದಿನ ಇತ್ತು, ಆಮೇಲೆ ಹಾಳಾಯಿತು. ಅದರಿಂದ ಇನ್ನೊಂದು ತಗೊಬಂದಿದ್ದೀನಿ. ಇದೆರಡು ರೋಸ್ ಗಿಡನ ಹಾಗೆ ಕೊಟ್ಟರು. ಮೊದಲು ತಂದು ಗಿಡ ಯಾಕೆ ಹಾಳಾಯಿತು ಅಂದರೆ, ಮೇಲ್ಗಡೆ ಹಾಗಲಕಾಯಿ ಬಳ್ಳಿ ಹಬ್ಬಿಸ್ಬಿಟ್ಟಿದ್ದೆ, ಅದು ಸ್ವಲ್ಪ ಕೆಳಗಡೆ ಇತ್ತು. ನೆರಳಿಗೆ ಅದು ಹಾಳಾಗ್ಬಿಡ್ತು. ಚೆನ್ನಾಗಿತ್ತು, ಅದು 7 ಸುತ್ತಿನ ಮಲ್ಲಿಗೆ ಹೂವನ್ನು ಬಿಡ್ತಾಯಿತ್ತು. ಆ ನೆರಳಿಗೆ ಮತ್ತು ಹಾಗಲಕಾಯಿಗೆ ಮಿಲಿಬಗ್ಸಾಗ್ಬಿಟ್ಟಿತ್ತು. ಅದಕ್ಕೂ ಸ್ಪ್ರೆಡ್ಡಾಗಿ ಅದು ಹಾಳಾಗ್ಬಿಡ್ತು. ತುಂಬ ಚೆನ್ನಾಗಿತ್ತು. ಅವಾಗಿಂದ ತರಕೆ ಆಗಿರಲಿಲ್ಲ. ಇವಾಗ ತಗೊಬಂದಿದ್ದೀನಿ. ಅದು ನೋಡೋಣ ಹೇಗೆ ಬರುತ್ತೆ ಅಂತ. ಗಿಡಗಳೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು 3 ದಿನ ಹಾಗೆ ಇಟ್ಟಿದ್ವಿ, ನಮ್ಮ ವಾತಾವರಣಕ್ಕೆ ಹೊಂದ್ಕಲಿ ಅಂತ. ಇವಾಗ 3 ದಿನ ಆದಮೇಲೆ ನಾನು ರೀಪಾಟ್ನ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಗಿಡನ ನರ್ಸರಿಯಿಂದ ತಂದಾಗ ಒಂದು 3-4 ದಿನ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಹಾಗೇ ಬಿಟ್ಟಿರಬೇಕು. 3-4 ದಿನ ಆದಮೇಲೆ ನಾವು ರೀಪಾಟ್ನ ಮಾಡಬೇಕು, ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಗಿಡಗಳೇನು ಅಂಥ ಖುಷಿಯಾಗಿಲ್ಲ, ಆದರೂ ನೋಡೋಣ ಅಂತ ತಗೊಬಂದಿದ್ದೀನಿ. ನನಗೆ ಬೇಕಾದ ಕಲರ್ ಸಿಗಲಿಲ್ಲ. ಇದ್ದಿದ್ರಲ್ಲಿ 2 ಇಷ್ಟ ಆಯಿತು, ಅದಕ್ಕೆ ತಗೊಬಂದೆ. ಸಿಂಗಲ್ ಪೆಟಲ್ಗಳಂತೂ ಕಲರ್ ತುಂಬ ಚೆನ್ನಾಗಿತ್ತು, ಆದರೆ ನಮ್ಮ ಮನೇಲಿ ಸಿಂಗಲ್ ಪೆಟಲ್ನ ಅಷ್ಟು ಇಷ್ಟಪಡಲಿಲ್ಲ. ಅದಕ್ಕೆ ನಾನು ಇದನ್ನು ತಗೊಬಂದಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಇವಾಗ ಅದಕ್ಕೆ ರೀಪಾಟ್ ಮಾಡೋಣ ಅಂತ ರೀಪಾಟ್ ಮಾಡ್ತಾಯಿದ್ದೀನಿ. ಎಲ್ಲೂ ಜಾಗ ಇಲ್ಲ ತೋಟದಲ್ಲಿ, ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನೆಲಕ್ಕೆ ಹಾಕಬೇಕು ಅನ್ನೋ ಉದ್ದೇಶಕ್ಕಷ್ಟೇ. ಇವಾಗ ಫಸ್ಟು ದೊಡ್ಡ ದಾಸವಾಳ ಗಿಡ ಐತಲ್ಲ, ಅದನ್ನು ರೀಪಾಟ್ ಮಾಡ್ತಾಯಿದ್ದೀನಿ. ಎಲ್ಲ ಒಂದು 3-4 ಗಿಡನೂ ಅದಕ್ಕೆ ಹಾಕ್ತೆ, ಇನ್ನೊಂದು ಗಿಡ ಮಾತ್ರ ಪಾಟ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟೆ. ಇಲ್ಲಿ ಕೆಳಗಡೆ ಜಾಗ ಇಲ್ಲ, ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ. ಅದರಿಂದ ಇದೇನು ಮಣ್ಣಂತೂ ತುಂಬ ಜಿಗಿ ಮಣ್ಣು, ಒಂಥರ ಕಲ್ಲು ಥರ ಆಗಿಬಿಟ್ಟಿದೆ ಮಣ್ಣು. ಅದನ್ನು ಬಿಡಿಸೋಕ್ಕೆ ಆಯ್ತಾಯಿಲ್ಲ. ಅದನ್ನು ಎಷ್ಟು ಇದು ಮಾಡಿದ್ರು ತೆಗಿಯೋಕ್ಕೆ ಆಗಲ್ಲ. ಮಣ್ಣು ಬಿಡಿಸೋಣ ಅಂತ. ಆಮೇಲೆ ನೆಟ್ ಪ್ಯಾಕ್ ಇದೆಯಾ ಅಂತ ನೋಡಿದೆ ನಾನು. ಇದರಲ್ಲಿ ನೆಟ್ ಪ್ಯಾಕ್ ಇರಲಿಲ್ಲ. ನಾನು ಮೊದಲೊಂದು ತಂದಿದ್ದೆ, ಹಳೆಯ ವಿಡಿಯೋದಲ್ಲಿ ಹಾಕಿದ್ದೀನಿ ಸಿಂಗಲ್ ಪೆಟಲ್, ಅದರಲ್ಲಿ ನೆಟ್ ಪ್ಯಾಕ್ ಇತ್ತು. ಇದರಲ್ಲಿ ಇದೆಯಾ ನೋಡೋಣ ಅಂದ್ಬಿಟ್ಟು ತೆಗೆದೆ, ಇರಲಿಲ್ಲ. ಇದರಲ್ಲಿ ಮಣ್ಣಂತೂ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಇದರಲ್ಲಿ ಒಂಥರ ಕಲ್ಲು ಥರ ಮಣ್ಣು, ತುಂಬ ಗಟ್ಟಿಯಾಗಿಬಿಟ್ಟೈತೆ. ತೆಗಿಯೋಕ್ಕೆ ಐತಾ ಇರಲಿಲ್ಲ ಮಣ್ಣನ್ನೇ. ನಾನು ಒಂದು ಸ್ವಲ್ಪನ ತೆಗೆದ್ಬಿಟ್ಟು ಬೇರೆಲ್ಲ ಜಾಸ್ತಿ ಬಿಟ್ಕೊಂಡಿತ್ತು, ಅದು ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತೆ. ತುಂಬ ಗಟ್ಟಿಯಾಗಿಬಿಟ್ಟಿದೆ. ಇದನ್ನು ಪಾಟ್ಗೆ ಹಾಕಿದ್ರಂತೂ ಸ್ವಲ್ಪ ಹಿಂಸೆನೇ ಆಯ್ತಿತ್ತು. ಅದರಿಂದ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟನ್ನ ತೆಗೆದಿದ್ದೀನಿ. ಉಳಿದನ್ನ ತೆಗಿಯೋಕ್ಕಾಗಲಿಲ್ಲ, ಸಖತ್ ಗಟ್ಟಿಯಾಗಿಬಿಟ್ಟಿದೆ ಮಣ್ಣು. ಅದರಿಂದ ಹಾಗೆ ಸ್ವಲ್ಪ ತೆಗೆದುಬಿಟ್ಟು ಹಾಗೆ ಇಡ್ತಾಯಿದ್ದೀನಿ. ನೆಟ್ ಪ್ಯಾಕ್ ಇದ್ದರೆ ಹಾಗೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರೋಲ್ಲ ಅಂತಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ದಾಸವಾಳ ಗಿಡ ಹಾಕಿದ್ದೀನಿ ಸಿಂಗಲ್ ಪೆಟಲ್ನ, ಅದ್ರಲ್ಲಿ ನೆಟ್ ಪ್ಯಾಕ್ ಹಾಗೆ ಇತ್ತು. ನಾನು ಅದನ್ನು ಹಾಗೆ ರೀಪಾಟ್ ಮಾಡಿದೆ. ಅದು ಇಲ್ಲಿಗೆ ಬಂದ ಮೇಲೆ ಚೆನ್ನಾಗಿ ಚಿಗುರು ಬಂತು ನಮ್ಮ ತೋಟದಲ್ಲಿ. ಸುಮಾರು ಹೂವನ್ನು ಬಿಡ್ತು, ಏನೂ ಆಗಿಲ್ಲ, ಹಾಗೇ ಇದೆ. ಅದರಿಂದ ಕೆಲವ್ರು ಏನು ಮಾಡ್ತಾರೆ, ನೆಟ್ ಪ್ಯಾಕ್ ಸಮೇತನೂ ಹಾಕ್ತಾರೆ, ಕೆಲವರು ನೆಟ್ ಪ್ಯಾಕ್ ತೆಗೆದು ಹಾಕ್ತಾರೆ. ಅದು ನೆಟ್ ಪ್ಯಾಕ್ ತೆಗೆದಾಗ ಕೆಲವು ಗಿಡಗಳು ಹಾಳಾಗಿಬಿಡುತ್ತೆ. ಅದರಿಂದ ನಾನು ನೆಟ್ ಪ್ಯಾಕ್ ಅದರಲ್ಲಿ ತೆಗೆದಿಲ್ಲ, ಹಾಗೆ ಹಾಕಿದ್ದೀನಿ. ಅದು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಹೂವನ್ನು ಬಿಡ್ತೈತೆ. ಇದರಲ್ಲಿ ಏನು ಇರಲಿಲ್ಲ ನೆಟ್ ಪ್ಯಾಕು, ಅದಕ್ಕೆ ನಾನು ಚೆಕ್ ಮಾಡಿದೆ ಇದೆಯಾ ಹೇಗೆ ಅಂತ. ಅದರಲ್ಲಿ ನೆಟ್ ಪ್ಯಾಕ್ ಇರಲಿಲ್ಲ. ಈ ಮಲ್ಲಿಗೆ ಗಿಡ ನೆಡ್ತಾಯಿದ್ದೀನಿ, ಮೊದಲು ಇಲ್ಲೇ ನೆಟ್ಟಿದೆ, ಇವಾಗಲೂ ಅದೇ ಪ್ಲೇಸ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತೋಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಕೆಳಗಡೆಗೆ ಹಾಕ್ತಾಯಿದ್ದೀನಿ. ಹಾಗೂ ಇದಕ್ಕೆಲ್ಲ ಏನಪ್ಪ ಮಾಡಬೇಕು ಅಂದರೆ, ಒಂದು 3 ದಿವಸ ಆದಮೇಲೆ ಗೊಬ್ಬರನ, ಇವು ಸ್ವಲ್ಪ ಗಿಡ ಅಡ್ಜಸ್ಟ್ ಆದಮೇಲೆ ಗೊಬ್ಬರ ಕೊಡಬೇಕು. ಅಷ್ಟಿಂದವರೆಗೇನು ಗೊಬ್ಬರ ಏನು ಬೇಕಾಗಿರಲಿಲ್ಲ. ಅದು ಕವರಿಂದ ಈಚೆಗೆ ಬಂದ್ಬಿಟ್ಟೈತೆ, ಬೇರು ಕವರ್ನ ಹೊಡ್ಕೊಂಡದು ತುಂಬ ಬೇರು ಬಿಟ್ಕೊಂಡಿತ್ತು. ಗಿಡ ಅಂತ ಅಷ್ಟು ಏನು ಖುಷಿಯಾಗಿರಲಿಲ್ಲ. ಈ ಮಣ್ಣಂತೂ ತೆಗಿಯೋಕ್ಕೆ ಆಯ್ತಿಲ್ಲ, ತುಂಬ ಗಟ್ಟಿಯಾಗಿಬಿಟ್ಟಿದೆ. ಎಷ್ಟು ಕೆಚ್ಚಿದ್ರೂ ಬಂದೇ ಇಲ್ಲ ಮಣ್ಣು. ಸುಮಾರಾಗಿ ಎಷ್ಟಾಗುತ್ತೋ ಅಷ್ಟನ್ನ ತೆಗೆದೆ. ಆ ಮಣ್ಣೆಲ್ಲ ಜಿಗಿ ಚೆನ್ನಾಗಿರಲ್ಲ, ಬೇರೆದು ಹಾಕೋಣ ಅಂದ್ಕೊಂಡೆ, ಅದು ಆಗಲೇ ಇಲ್ಲ ತೆಗಿಯೋಕ್ಕೆ. ಸ್ವಲ್ಪ ತೆಗೆದ್ಬಿಟ್ಟು ಹಾಗೇ ಸ್ವಲ್ಪ ಕೆಳಗಡೆಗೆ ಮಣ್ಣು ಹಾಕ್ಬಿಟ್ಟು ನಾನು
ಇದನ್ನು ರೀಪಾಟ್ ಮಾಡಿದೆ. ಮಲ್ಲಿಗೆ ಇದು ಮಾಮೂಲಿ ದುಂಡು ಮಲ್ಲಿಗೆ ಗಿಡ ಇದು. ನಾನು ಇನ್ನೊಂದು ಸಲ 9 ಸುತ್ತನ್ನು ತಗೊಬರ್ಬೇಕು ಅಂದ್ಕೊಂಡಿದ್ದೀನಿ. ಇದು ಯಾವ ರೀತಿ ಹೂವು ಬಿಡುತ್ತೆ ನೋಡ್ಕೊಂಡು ತಗೊಬರ್ಬೇಕು. ಇನ್ನು ಯಾವುದೇ ಗಿಡ ತಂದರೂ ನಾವು ತೋಟದಲ್ಲಿ ಹಾಕೋಕ್ಕೆ ಜಾಗ ಇಲ್ಲ. ನಾನು ಟೆರೆಸ್ ಮೇಲೆ ಹಾಕಬೇಕು ಪಾಟ್ಗೆ. ಅದಕ್ಕೆ ಸ್ವಲ್ಪ ಹಣ್ಣಿಗೆ ಮರಳಾಗ್ತಾಯಿದ್ದೀನಿ ಕೆಳಗಡೆಗೆ. ಅದ್ರ ಮೇಲೆ ಗಿಡ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೂ ಸ್ವಲ್ಪ ಮರಳಾಕ್ತೀನಿ. ಗೊಬ್ಬರನ ಒಂದು 3 ದಿನ ಬಿಟ್ಟು ಗೊಬ್ಬರ ಹಾಕ್ತೀನಿ. ಇವಾಗ ಸ್ವಲ್ಪ ನೀರು ಹಾಕಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ನಾವು ಯಾವುದೇ ಗಿಡನ ರೀಪಾಟ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಕಟಿಂಗ್ ಗಿಡ ಇಟ್ಕೋಬೋದು. ಇವಾಗ ಗಿಡಗಳು ಚೆನ್ನಾಗಿ ಬರುತ್ತೆ, ಹಾಳಾಗೋದಿಲ್ಲ. ಬೇಸಿಗೆಲಾದರೆ ಅಷ್ಟೇನು ಚೆನ್ನಾಗಿ ಬರೋಲ್ಲ, ಕೆಲವು ಹಾಳಾಗಿಬಿಡುತ್ತೆ. ಅದರಿಂದ ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವುದೇ ಕಟಿಂಗ್ ಆಗಲಿ ರೀಪಾಟ್ ಮಾಡೋದಾಗಲಿ ನಾವು ಮಾಡ್ಕೋಬೋದು. ಅಡಿಗೆ ಮೇಲೆ ಸ್ವಲ್ಪ ಮರಳಾಕ್ತಾಯಿದ್ದೀನಿ. ಮರಳಾಕ್ಬಿಟ್ಟು ಒಂದು 3 ದಿನ ಬಿಟ್ಟು ಇವಾಗ ಯಾವ್ಯಾವ್ದು ರೀಪಾಟ್ ಮಾಡಿದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಗೊಬ್ಬರ ಹಾಕ್ತೀನಿ. ಆಮೇಲೆ ಆ ಗಿಡಗಳು ಚೆನ್ನಾಗಿ ಅಡ್ಜಸ್ಟ್ ಆಗಿ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಇದು ನೆಲದಲ್ಲಾಗಿರೋದ್ರಿಂದ ಅಷ್ಟು ಹಾಳಾಗಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ನೋಡಿ, ಮಲ್ಲಿಗೆ ಗಿಡ ಈ ರೀತಿ ಇದೆ. ಹೂವು ಬಿಟ್ಟಿರೋದು ಇತ್ತು, ಅದು ಎಲೆಗಳೇ ಇರಲಿಲ್ಲ, ಅದರಿಂದ ನಾನು ಅದನ್ನು ತಗೊಬರಲಿಲ್ಲ. ಇದು ಮುಳ್ಳೆ ಗಿಡ ಇಷ್ಟುದ್ದ ಬೆಳೆದಿದೆ, ಅದರಲ್ಲೇನು ಹೂವು ಏನು ಬಂದಿಲ್ಲ. ಗಿಡ ಅಂತೂ ತುಂಬ ಚೆನ್ನಾಗಿದೆ. ಇದಂದರೆ ನರ್ಸರಿಲಿ ತಂದಿಲ್ಲ, ನಾನು ಊರಿಂದ ತಂದಿದ್ದ ಗಿಡ ಅದು. ಇಲ್ಲಿಗೆ ಒಂದು ಗುಲಾಬಿ ಗಿಡ ನೆಡ್ತಾಯಿದ್ದೀನಿ. ಆ ಗುಲಾಬಿ ಗಿಡಕ್ಕೆ ನಾನು ದುಡ್ಡು ಕೊಟ್ಟಿಲ್ಲ, ಅವ್ರು ಹಾಗೆ ಕೊಟ್ಟರು. ಎಲ್ಲ ತಗೊಂಡು ಮಿಕ್ಕಿದ ಗಿಡಗಳವೆ ತಗೊಂಡು ನೆಲಕ್ಕೆ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಅದರಿಂದ ಒಂದನ್ನು ನೆಲಕ್ಕೆ ಹಾಕ್ತಾಯಿದ್ದೀನಿ, ಒಂದನ್ನು ಪಾಟ್ಗೆ ಹಾಕೊಂಡು ಅಂದ್ಬಿಟ್ಟು ಈ ರೀತಿ ಇದೆ. ಚಿಗುರೆಲ್ಲ ಇದೆ, ಚೆನ್ನಾಗಿದೆ ಗಿಡ. ಆದರೆ ತುಂಬ ಬುಸಿಯಾಗಿಲ್ಲ ಅಷ್ಟೇ, ಕಡ್ಡಿ ಥರ ಬಿಟ್ಕೊಬಿಟ್ಟೈತೆ, ಹೂವನೂ ಇಲ್ಲ. ನಾನು ತರೋಣ ಅಂತ ನೋಡಿದೆ, ಅಲ್ಲಿ ಇರಲಿಲ್ಲ. ಅವರು ಬುಧವಾರ ಬರುತ್ತೆ ಗುಲಾಬಿ ಗಿಡಗಳು, ಇವಾಗಿಲ್ಲ ಅಂದರು. ಅದರಿಂದ ಇರೋದ್ರಲ್ಲೇ ಅವರೇ ಕೊಟ್ಟರು, ಇದನ್ನು ತಗೊಂಡೋಗಿ ಹಾಕೊಳ್ಳಿ ನೆಲಕ್ಕೆ, ಚೆನ್ನಾಗಿ ಬರುತ್ತೆ ಕಣೋ, ಚೆನ್ನಾಗಿ ಆರೈಕೆ ಮಾಡಿ ಅಂತ ಹೇಳಿದರು. ಇದರಲ್ಲಿ ಏನು ನೆಟ್ ಪ್ಯಾಕ್ ಏನು ಇರಲಿಲ್ಲ. ನೋಡಿದೆ ನಾನು, ಸಾಮಾನ್ಯವಾಗಿ ಗುಲಾಬಿ ಗಿಡಗಳಲ್ಲಿ ನೆಟ್ ಪ್ಯಾಕ್ ಇರಲ್ಲ, ದಾಸವಾಳ ಗಿಡದಲ್ಲಿ ನೆಟ್ ಪ್ಯಾಕ್ ಇರುತ್ತೆ. ಅದರಿಂದ ಇದಕ್ಕೆ ನೋಡಿದೆ, ಇದರಲ್ಲಿ ಏನು ಇರಲಿಲ್ವಲ್ಲ, ಅದಕ್ಕೆ ಹಾಗೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ನಾನು ಯಾವ ನರ್ಸರಿಲಿ ತಂದೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸುಮಾರು ಜನ ವಿಡಿಯೋ ಪೂರ್ತಿ ನೋಡ್ತಾ ಇಲ್ಲ, ಮತ್ತು ಸಬ್ಸ್ಕ್ರೈಬು ಮಾಡ್ಕೊತಾ ಇಲ್ಲ, ಒಂದು ಲೈಕು ಕೊಡ್ತಿಲ್ಲ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟರೆ ನಾನು ಹಾಕೋ ವೀಡಿಯೋಗಳಿಗೆಲ್ಲ ಬರುತ್ತೆ, ನಿಮಗೆ ನೋಡ್ಬೋದು. ಆ ಪಕ್ಕದಲ್ಲಿ ಗಣಗ್ಲೆ ಗಿಡ ಇದೆ, ಅದ್ರ ಬೇರೆಲ್ಲ ಬಿಟ್ಕೊಬಿಟ್ಟಿದೆ, ತುಂಬ ಬೇರೆ ಬಿಟ್ಕೊಂಡಿದೆ ಗಿಡ. ಅದರಿಂದ ತೋಡ್ತಾಯಿದ್ರೆ ಬೇರೆ ಸಿಗ್ತಾನೆ ಇತ್ತು. ಅದಕ್ಕೆ ಸ್ವಲ್ಪ ಬೇರೆಲ್ಲ ತೆಗೆದ್ಬಿಟ್ಟು, ಅಕ್ಕಪಕ್ಕ ಇರೋ ಬೇರೆಲ್ಲ ತೆಗೆದ್ಬಿಟ್ಟು ರೀಪಾಟ್ ಮಾಡಿ ನೋಡಿ. ಈ ರೀತಿ ಎಲ್ಲ ಗಿಡಗಳನ್ನೂ ರೀಪಾಟ್ ಮಾಡಿದ್ದೀನಿ. ರೀಪಾಟ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ. ಇವಾಗೇನು ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ನೀರು ಬೇಕಾಗಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. 3 ದಿನ ಬಿಟ್ಟು ಮತ್ತೆ ಇದಕ್ಕೆಲ್ಲ ಗೊಬ್ಬರ ಹಾಕ್ಬಿಡ್ತೀನಿ. ಮಲ್ಲಿಗೆ ಗಿಡ ಒಂದು ಚೆನ್ನಾಗಿ ಬಂದುಬಿಟ್ರೆ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ ಈ ಮಲ್ಲಿಗೆ ಗಿಡ ಯಾವ ರೀತಿ ಬರುತ್ತೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಟೆರೆಸ್ ಮೇಲೆ ಒಂದು ಗಿಡನ ನೆಡೋಣ, ಇನ್ನೊಂದು ಉಳ್ಕೊಂಡಿದೆ ಗುಲಾಬಿ ಗಿಡ, ಅದನ್ನು ಪಾಟ್ಗೆ ಹಾಕ್ತಾಯಿದ್ದೀನಿ. ಇದೇ ಫಸ್ಟು ನಾನು ಪಾಟ್ಗೆ ಗುಲಾಬಿ ಗಿಡ ಹಾಕ್ತಾಯಿದ್ದೀನಿ. ಪಾಟಲ್ಲಿ ಯಾವುದೂ ಗುಲಾಬಿ ಗಿಡ ಇರಲಿಲ್ಲ, ಇದರಲ್ಲಿ ಪಾಲಕ್ ಸೊಪ್ಪು ಗಿಡ ಇತ್ತು. ಅದನ್ನೇ ನಾನು ಡಿಸ್ಟರ್ಬ್ ಮಾಡಲಿಲ್ಲ, ಪಕ್ಕದಲ್ಲಿ ಹಾಗೆ ತೋಡ್ಬಿಟ್ಟು ನೆಡ್ತಾಯಿದ್ದೀನಿ. ಇದೊಂದಿತ್ತು, ಇದನ್ನು ಹಾಕ್ತಾಯಿದ್ದೀನಿ. ಇದು ಯಾವ ಕಲರು ಅಂತ 2 ಗುಲಾಬಿ ಗಿಡದ್ದು ಗೊತ್ತಿಲ್ಲ, ಹೂವು ಇರಲಿಲ್ವಲ್ಲ, ಗೊತ್ತಾಗಲಿಲ್ಲ. ಹೂವು ಬಿಟ್ಟ ಮೇಲೆ ಇದು ಯಾವ ಕಲರು ಅಂತ ಗೊತ್ತಾಗುತ್ತೆ. ನೋಡೋಣ ಯಾವ ಕಲರ್ ಇದೆ, ಯಾವ ಕಲರು ನನ್ನ ಹತ್ರ ಇಲ್ದಿರೋ ಕಲರ್ ಇದೆಯಾ ಅಥವಾ ಅದೇ ಕಲರ್ ಇದೆಯಾ ಅಂತ ಗೊತ್ತಿಲ್ಲ. ಅವರು ಎಲ್ಲೋ ಕಲರ್ ಇರ್ಬೋದು ಅಂತ ಹೇಳಿದರು, ಅವ್ರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ನೋಡೋಣ ಹೂವು ಬಿಟ್ಟ ಮೇಲೆ ಯಾವ ರೀತಿ ಕಲರ್ ಬರುತ್ತೆ ಅಂತ. ಆದರೆ ಚೆನ್ನಾಗಿ ಬರಲಿ ಗಿಡ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ. ಒಣಗಿರೋ ಎಲೆಗಳೆಲ್ಲ ಕಟ್ ಮಾಡಿಬಿಟ್ಟೆ, ಅದರಲ್ಲಿ ಒಣಗೋಗಿರೋ ಎಲೆ ಇತ್ತು, ಮತ್ತು ಚಿಗುರಿರೋದೆಲ್ಲ ಹಾಗೆ ಬಿಟ್ಟಿದ್ದೀನಿ, ಚಿಗುರು ಬರ್ತಾಯಿದೆ. ಒಣಗಿರೋ ಎಲೆಗಳು ಹಳೆ ಎಲೆ ಇತ್ತಲ್ಲ, ಅದೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟಿದ್ದೀನಿ. ಇದಕ್ಕೂ ಗೊಬ್ಬರನ ಕೊಡಬೇಕು. 2-3 ದಿನ ಆದಮೇಲೆ ಕೊಡ್ತೀನಿ. ನೀರನ್ನ ಪಾಟಲ್ಲಿರೋದ್ರಿಂದ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಇವಾಗ ಮಳೆ ಬರೋದ್ರಿಂದ ಜಾಸ್ತಿ ಹಾಕಿದ್ರೆ ಅದು ಬೇರೆಲ್ಲ ಕೊಳ್ತ್ಕೊಂಡು ಚೆನ್ನಾಗಿ ಬರೋದಿಲ್ಲ. ನೋಡಿಕೊಂಡು ಮಣ್ಣನ್ನು ಒಂದು ಸ್ವಲ್ಪ ತೆಗೆದು ನೋಡಿಬಿಟ್ಟು ಆಮೇಲೆ ಹಾಕಬೇಕು. ಇದಕ್ಕೂ ಸ್ವಲ್ಪ ಮರಳಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ. ನೀರನ್ನ ಅಂತೂ ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಪಾಟಲ್ಲಿರೋಕ್ಕೆ. ಮಳೆಗಾಲ ಆಗಿರೋದ್ರಿಂದ, ಬೇಸಿಗೆ ಆದರೆ ಅಡ್ಜಸ್ಟ್ ಆಗುತ್ತೆ, ಮಳೆಗಾಲ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಇದೇ ನರ್ಸರಿ ನಾವು ತಂದಿದ್ದು, ಇದೇ ನರ್ಸರಿ, ರೈತ ಬಂಧು ನರ್ಸರಿ ಅಂತ. ಇದರಲ್ಲಿ ಅಡ್ರೆಸ್ ಇದೆ, ಯಾರಿಗಾದರೂ ತಗೊಳ್ಳೋರಿದ್ದರೆ ಹೋಗಿ ತಗೋಬೋದು. ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.